ನಮ್ಮೂರಿನ ನಾಗರಾಜ್ ಅರೆಹೊಳೆಯವರ ನೇತೃತ್ವದಲ್ಲಿ ಮಾಧ್ಯಮ ಫೀಲ್ಡಲ್ಲಿ ಮೂರನೇ ಹಂತ ಅಂತ ಹೇಳ್ಬೋದು, ಮೂರನೇ ಹಂತದ ಚಾಲೆಂಜಿಗೆ ಕೈ ಹಾಕ್ತಾ ಇದ್ದಾರೆ. ಆರಂಭದಲ್ಲಿ ಪಾಕ್ಷಿಕ ಪತ್ರಿಕೆ ನಡೆಸಿದರು. ಅದಾದಮೇಲೆ ಇತ್ತೀಚೆಗೆ ವೆಬ್ ಪೋರ್ಟಲ್ ನ್ಯೂಸ್ ಅದಕ್ಕೆ ಪ್ರವೇಶ ಆದರು. ಈಗ ನ್ಯೂಸ್ ಮೀಡಿಯಾ ಸೀದಾ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಅವರ ಪತ್ರಿಕೋದ್ಯಮ ಬದುಕಿನ 10-20 ವರ್ಷದ ಅನುಭವವನ್ನು ಈಗ ಇದಕ್ಕೆ ದಾರಿ ಎರಿತಾ ಇದ್ದಾರೆ. ಪಾಕ್ಷಿಕ ಪತ್ರಿಕೆ ಇದ್ದಾಗಲೂ ವೆಬ್ ಪೋರ್ಟಲ್ ಇದ್ದಾಗಲೂ ತಮ್ಮದೇ ಆದಂಥ ಒಂದು ಛಾಪನ್ನು ತೋರಿಸಿದವರು, ಅವ್ರದ್ದೇ ಆದಂಥ ತಂಡ, ಅವ್ರದ್ದೇ ಆದಂಥ ಒಂದು ವಿಶೇಷತೆ, ಇದನ್ನೆಲ್ಲ ಮೆರೆಸಿದವರು ಈಗ ಈ ಫೀಲ್ಡಿಗೆ ಇದಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ ಅನ್ನುವಂಥ ಟ್ಯಾಗ್ಲೈನ್ ಸಹಿತ ಭಾರಿ ಚಂದ ಮಾಡಿ ಇಟ್ಟುಕೊಂಡಿದ್ದಾರೆ. ಅವ್ರು ಅಂದುಕೊಂಡಂತೆ ಅವ್ರು ನಡೆಯುವಾಗ ಆಗಬೇಕು. ಈ ಕ್ಷೇತ್ರಕ್ಕೂ ನಮ್ಮೆಲ್ಲರದ್ದು ಸಹಕಾರ ಬೇಕು, ಅವರಿಗೆ ಬೆಂಬಲ ಬೇಕು. ಪತ್ರಿಕೋದ್ಯಮದ ಜಗತ್ತಿನಲ್ಲಿ ಅವರು ಮತ್ತೆ ಮೆರಿಬೇಕು, ನಮ್ಮೆಲ್ಲರ ಬೆಂಬಲ ಅವರಿಗಿರಬೇಕು. ನಾನು ವಿಶೇಷವಾಗಿ ನಮ್ಮೂರಿನವರು ಅನ್ನೋ ಅಭಿಮಾನದ ಜೊತೆಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೇನೆ. ಒಟ್ಟು ಕನ್ನಡ ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಒಂದು ಜಾಗ ಗಳಿಸಲಿ, ಅವರು ವಿಶ್ವಾಸ ನಂಬಿಕೆ ಗಳಿಸಲಿ ಮತ್ತು ಯಶಸ್ಸನ್ನು ಗಳಿಸಲಿ ಅಂತೇಳಿ ಹೇಳಿ ದೇವಿಯ ಆಶೀರ್ವಾದವನ್ನು ಅವ್ರಿಗೆ ಕೇಳ್ತೇನೆ. ಚಾನಲ್ಲು ಮತ್ತು ಆ ಕುಟುಂಬ ಅಂತೇಳಿ ಏನಿದೆ, ದೊಡ್ಡ ಸೈನ್ಯ ಇದೆ ಅವ್ರದ್ದೊಂದು ಗುಂಪು, ಎಲ್ರಿಗೂ ಸಹಿತ ಯಶಸ್ಸು ದಕ್ಕಲಿ ಅಂತೇಳಿ ಹೇಳಿ ಮತ್ತೊಮ್ಮೆ ದೇವರ ಆಶೀರ್ವಾದವನ್ನು ಕೇಳಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ.